ಸರ್ ಈಗ ನಿಮ್ಗೆ ಜನ ಕಾಲ್ ಮಾಡ್ತಾರೆ, ಕಾಲ್ ಮಾಡಿದಾಗ ನೀವ್ ಬರೋದಕ್ಕಿಂತ ಮುಂಚೆ ಅವ್ರ ಏನೇನ್ ಪ್ರಿಕಾಷನ್ ಮಾಡಿರ್ಬೇಕು, ನೀವ್ ಬರೋಷ್ಟಿ ತಯಾರಿ ಏನೇನ್ ಮಾಡ್ಕೊಂಡಿರ್ಬೇಕು? ಒಂದು ನಮಗೆ ಬಂದಿದ ತಕ್ಷಣ ಒಂದು ಬಾಟಲ್ ತರ ಏನಾದ್ರು ಇದ್ರೆ ರೆಡಿ ಇದ್ರೆ ಅದನ್ನ ತೆಗ್ದಿಟ್ಟಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ಬಂದಿದ ತಕ್ಷಣ ಅದು ಹುಡ್ಕಕ್ ಆಗೋದಿಲ್ಲ. ಸೊ ಒಂದು ಬಾಕ್ಸ್ ಆ ತರದೇನೋ ಚಿಕ್ಕ ಬಾಕ್ಸ್ ಅದಕ್ಕೆ ನಾವು ಹಾಕೊಂಡು ಹೋಗೋದಕ್ಕೆ ಒಂದು ಬಾಕ್ಸ್. ಆಮೇಲೆ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು, ಎರಡೇ ಮೇಜರ್. ಅದಿರೋವರೆಗೂ ನೀವು ನೋಡ್ಕೊಂಡಿದ್ರು ಏನಾಗಲ್ಲ. ಕೆಲವರು ಏನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಅವರು ಬಾಗ್ಲ ಹಾಕೊಂಡು ಹೋಗ್ಬಿಡ್ತಾರೆ ಒಳಗಡೆಗೆ. ಅವಾಗ ಏನಾಗುತ್ತೆ, ಅದು ಕಾಂಪೌಂಡ್ ಅಲ್ಲಿ ಹೋಗಿದೆ ಗೊತ್ತಾಗಲ್ಲ. ಎಲ್ಲರಿಗೂ ನನಗೂ ಭಯ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಈಗ ನನಗೆ ಹುಲಿ ಕಂಡ್ರೆ ಭಯ, ಅದೇ ಹುಲಿ ಸಂರಕ್ಷಣೆ ಮಾಡೋರ್ಗೆ ಅದು ಏನು ಅನ್ಸೋದಿಲ್ಲ. ಅದೇ ತರ ನಮಗೂ ಯಾವ ಕಂಡ್ರೆ ಅವ್ರಿಗೆ ಭಯ ಇರುತ್ತೆ, ನಾವು ಸಂರಕ್ಷಣೆ ಮಾಡೋರ್ಗೆ ಅದೇನು ಅನ್ಸೋದಿಲ್ಲ. ಅದು ಬರೋವರೆಗೂ ಅಟ್ಲೀಸ್ಟ್ ಅದನ್ನ ಅಬ್ಸರ್ವ್ ಮಾಡಿ. ನೀವು ಬಂದಿದ ತಕ್ಷಣ, ಹಾವು ಬಂದಿದ ತಕ್ಷಣ ಬಾಗ್ಲ ಹಾಕೊಂಡು ಹೋಗ್ಬಿಟ್ರೆ ಅದು ಕಾಂಪೌಂಡ್ ಅಲ್ಲೆಲ್ಲ ತೂರ್ಕೊಂಡಿರುತ್ತೆ. ನಾವು ಬಂದು ಅಲ್ಲಿ ಹುಡುಕಾಟ ನಡೆಸಿ ಇದ್ ಮಾಡ್ಬೇಕು. ಅಟ್ಲೀಸ್ಟ್ ಅದು ದೂರದಿಂದಾನೆ, ನೀವೇನು ಹತ್ರ ಹೋಗಿ ಅದ್ರ ಮುಂದೆನೆ ನಿಂತ್ಕೊಳ್ಳಿ ಅಂತ ನಾವು ಹೇಳೋದಿಲ್ಲ. ಅಟ್ಲೀಸ್ಟ್ ಎಲ್ಲಿ ಹೋಗ್ತಾ ಇದೆ, ಯಾಕಂದ್ರೆ ಅದು ನಿಶಾಚಾರಿ ಓಡಾಡ್ತಾ ಇರುತ್ತೆ ಅದು. ಸೊ ನೀವು ಅದ್ ನೋಡ್ಕೊಂಡು ಎಲ್ಲಿ ಹೋಗ್ತಾ ಇದೆ ಅಂತ, ಎಲ್ಲಿ ಪೈಪ್ಗಳು ಕೆಳಗಡೆ ಹೋಗಿದೆ ಅಂದಾಗ ನಮಗ್ ಬಂದಾಗ ಅದು ಈಸಿ ಆಗುತ್ತೆ ಫೈಂಡ್ ಔಟ್ ನೋಡ್ಕೊಂಡು. ದೂರದಿಂದ ನೋಡಿ, ಹತ್ರದಿಂದ ಅಂತ ನೀವೇನ್ ಮಾಡ್ಬಿಡಿ, ಹಾರ್ ಮಾಡ್ಬಿಡಿ, ಸೌಂಡ್ ಮಾಡ್ಬಿಡಿ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಸರ್ ನಿಮ್ಗೆ ರೆಸ್ಕ್ಯೂ ಮಾಡೋವಾಗ ಏನಾದ್ರು ಚಾಲೆಂಜಸ್ ಬಂದಿದ್ಯಾ? ಇವಾಗ ನೋಡಿ ಏನಾದ್ರು ನನ್ಗೆ ಟಫ್ ಆಗಿದ್ಯಪ್ಪ, ಇದು ನಾನು ಯಾವ ಹಿಡಿಯೋದಕ್ಕೆ ಅನ್ನೋ ತರ. ರೆಸ್ಕ್ಯೂ ಅಂದ್ರೆ ಮೇಜರ್ ಚಾಲೆಂಜ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜನ. ನಾವೀಗ ಏನೋ ಮಾಡ್ತಾ ಇರ್ತೀವಿ, ನಮ್ಮನಲ್ಲಿ ಮಾತಾಡ್ಸಕ್ ಬರ್ತಾರೆ. ಈಗ ನಾವು ವಿಷಕಾರಿ ಹಾವು ಹಿಡಿದಿರ್ತೀವಿ, ಕೊಳಕ್ ಮಂಡಲ ಆಗಿರ್ಬೋದು, ನಾಗರಾವ್ ಆಗಿರ್ಬೋದು, ನಾವು ಇಟ್ಕೊಂಡ್ ಕೈಯಲ್ಲಿ ಅದನ್ನ ನಮ್ಮ ಕಾನ್ಸಂಟ್ರೇಷನ್ ಏನಿರುತ್ತೆ ಅದು ಚೀಲದ ಒಳಗಡೆ ಹೋಗ್ಬೇಕು, ನೀಟಾಗಿ ಅದನ್ನ ಸೇಫ್ ಆಗಿ ಒಂದು ಡಬ್ಬಕ್ಕೆ ಹಾಕ್ಬೇಕು ಅಂತ ಇರ್ತೀವಿ. ಇಲ್ಲಿ ಅಕ್ಕಪಕ್ಕ ಇರೋರು ಸರಿ ಸ್ಟಿಕ್ ಇಟ್ಕೊಂಡ್ರೆ ನಿಮ್ಗೆ ಇದಾಗತ್ತಾ, ಇದು ಹಾಲ್ ಕುಡಿಯುತ್ತಾ, ಆಮೇಲೆ ಅಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಈಗ ನಾವೇನೋ ಮಾಡ್ತಾ ಇರ್ತೀವಿ, ಈ ಕಡ್ಡಿ ತಗೊಂಡ್ಬಂದು ಹಿಂಗ್ ಇಡ್ತಾರೆ, ಆಮೇಲೆ ಸುತ್ತೂರ ಜನ ಸೇರ್ಕೊಳ್ಳೋದು, ಅದೇನಾಗುತ್ತೆ ನಮಗೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಈಗ ಅದೇನೋ ಅವ್ರು ಆ ಕಡೆ ಈ ಕಡೆ ಓಡಾಡೋ ಟೈಮಲ್ಲಿ ನಮಗೆ ಕಚ್ಚೋ ಚಾನ್ಸಸ್ ಇರುತ್ತೆ. ಸೊ ಡಿಸ್ಟ್ರಾಕ್ಷನ್ ಮಾಡೋದಾಗ್ಲಿ, ಗುಂಪು ಸೇರೋದಾಗ್ಲಿ, ನಮಗ್ ಬಂದಾಗ ನಮ್ಗೆ ಬಿಟ್ಬಿಡಿ. ನಿಮ್ಗೆ ನೀವು ಎಲ್ಲರಿಗೂ ಏನಂದ್ರೆ ಈಗ ಸೆಲ್ಫಿ ಹುಚ್ಚು, ಇನ್ ಕೆಲವರು ವಿಡಿಯೋ ಮಾಡ್ಕೊಂಡು ನಿಂತ್ಕೋಬೇಕು, ನಾನ್ ನಮ್ಮನೆ ಹತ್ರ ಬಂದಿತ್ತು ಅಂತ ಸ್ಟೇಟಸ್ ಹಾಕೋಬೇಕು. ಆ ಸ್ಟೇಟಸ್ ಹುಚ್ಚಿನಲ್ಲಿ ಇಲ್ಲ ಅವ್ರಿಗಾರು ಕೊಚ್ಚುತ್ತೆ, ಇಲ್ಲ ನಮ್ಗಾರು ಕೊಚ್ಚುತ್ತೆ. ಸೊ ನಿಮಗೆ ಆ ರೆಸ್ಕ್ಯೂ ಆದ್ಮೇಲೆ ಸೇಫ್ ಜಾಗ ಹೋದ್ಮೇಲೆ ನೀವ್ ಏನಾರು ಮಾಡ್ಕೊಳ್ಳಿ, ಅದು ಡಬ್ಬದಲ್ಲಿ ಇರುತ್ತೆ. ನೀವು ಆಮೇಲೆ ಫೋಟೋ ತಗೋಬಹುದು, ಏನ್ ಬೇಕಾದ್ರೆ ಅದು ಫೋಟೋ ತಗೊಳ್ಳಂತ ವಸ್ತು ಅಲ್ಲ ಅಲ್ವಾ. ಸೊ ನಾವೇನೋ ಇಟ್ಕೊಂಡಿರ್ತೀವಿ, ಅವ್ನ ಯಾರೋ ಹಿಂಗ್ ಓಡಾಡ್ತಾ ಇರ್ತಾನೆ, ಅದ್ ಆ ಕಡೆ ತಿರುಗುತ್ತೆ, ಅದ್ರ ಕಾನ್ಸಂಟ್ರೇಷನ್ ಹೋಗುತ್ತೆ, ನಮ್ ಕಾನ್ಸಂಟ್ರೇಷನ್ ಹೋಗುತ್ತೆ. ಆಮೇಲೆ ಅಲ್ಲಿ ಬಂದು ಮಾತಾಡ್ಸೋದಾಗ್ಲಿ, ದಯವಿಟ್ಟು ನನಗೆ ಅಂತಲ್ಲ ಯಾರಿಗೂ ಡಿಸ್ಟರ್ಬ್ ಮಾಡ್ಕೋಬೇಡಿ. ಅವ್ರ ಕೆಲಸ ಅವ್ರು ಮಾಡಕ್ ಬಿಡಿ, ಹಿಡಿಬೇಕಾರೆ ಸರ್ ಇದು ವಿಷಕಾರಿನ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀವಿ, ಏನೂ ಆಗೋದಿಲ್ಲ. ಬಟ್ ಹಂಗಂತೇಳಿ ಹಿಡಿಬೇಕಾದ್ರೆ ಮಾಡಬಾರ್ದು. ಅದು ಇಬ್ರಿಗೂ ಅಪಾಯ, ಅವ್ರಿಗೂ ಅಪಾಯ, ನನಗೂ ಅಪಾಯ. ನೀವ್ ಅಪಾಯ ಅಂತ ಹೇಳಿದ್ರಿ, ಕಚ್ಚಿತು ಅಂತ ಹೇಳಿದ್ರಿ, ಯಾವತ್ತಾದ್ರೂ ನಿಮ್ಗೆ ಕಚ್ಚಿರೋ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ದೇವ್ರ ದಯೆಯಿಂದ ಇಲ್ಲಿವರೆಗೂ ಯಾವುದೇ ತರದ ಬೈಟ್ ಆಗಿಲ್ಲ, ಆಗೋದು ಬೇಡ, ಯಾರಿಗೂ ಆಗೋದ್ ಬೇಡ, ಯಾವ ಸ್ನೇಕ್ ರೆಸ್ಕ್ಯೂರ್ಗೂ ಆಗೋದ್ ಬೇಡ. ಸೊ ನನ್ನ ಇದು ಈಗ ಹಾವು ಕಚ್ಚಿದಾಗ ಕೆಲವೊಬ್ರಿಗೆ ಹಾವು ಕಚ್ಚಿಬಿಡುತ್ತೆ, ಅವಾಗ ಏನೇನ್ ಪ್ರಿಕಾಷನ್ ತಗೋಬೇಕು? ಯಾಕೆಂದ್ರೆ ಕೆಲವೊಬ್ರು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ, ಇಲ್ಲ ನಾಟಿ ವೈದ್ಯಕ್ಕೆ ಹೋಗ್ಬಿಡ್ತಾರೆ. ಯಾವ್ದು ಬೆಟರ್ ಅಂತ, ನಾಟಿ ವೈದ್ಯ ಬೆಟರಾ ಇಲ್ಲ ಇದನ್ ಮಾಡೋದ್ ಬೆಟರ್? ಹಾವು ಕಚ್ಚಿದ ತಕ್ಷಣ ಏನೇನ್ ಪ್ರಿಕಾಷನ್ ತಗೋಬೇಕು ಅಂತ? ನಿಮ್ಗೆ ಹಾವು ಕಚ್ಚಿತು ಅಂದ್ರೆ ಫಸ್ಟ್ ನೀವು ಮಾಡೋದು, ಈ ಕಟ್ಟಿ ಫಸ್ಟ್ ಏನ್ ಮಾಡ್ತಾರೆ ಯೂಶಲಿ, ಹಲ್ಲಲ್ಲಿ ಕಚ್ಚಿ ತೆಗಿಯೋದು, ವಿಷ ತೆಗಿತೀನಿ ಅನ್ನೋದು ಆಯ್ತಾ. ಆಮೇಲೆ ನಿಮ್ಗೆ ದಾರ ಕಟ್ತಾರೆ, ಇದನ್ನ ಮಾಡಬಾರ್ದು. ದಾರ ಕಟ್ಟಿದ್ರೆ ಏನಾಗುತ್ತೆ, ಫ್ಲೋ ಇದಾಗುತ್ತೆ, ದಾರ ಕಟ್ಟಬಾರ್ದು, ಬ್ಲಡ್ ಕ್ಲಾಟ್ ಆಗೋದು ಆತರ ಆಗುತ್ತೆ. ನೀವು ಕಟ್ಲೇಬಾರ್ದು ಅದನ್ನ ಆಯ್ತಾ. ಫಸ್ಟ್ ಥಿಂಗು, ನೀವು ಗಾಬರಿ ಆಗ್ಬಾರ್ದು. ಯಾಕೆಂದ್ರೆ ವಿಷ ನಿಮ್ಗೆ ಮೈಗೆ ಹತ್ತದ್ಮೇಲೆ ಅದು ಬ್ಲಡ್ ಅಲ್ಲಿ ಹೋಗಿರುತ್ತೆ. ಈಗ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಏನೋ ಒಂದು ಕೊಡ್ತೀನಿ ನಿಮ್ಗೆ, ಮತ್ತೆ ನಾನು ತೆಕ್ಕೊಳಕ್ ಆಗತ್ತ ಅದನ್ನ? ಆ ಭಾಗ ಕಚ್ಚಿದ್ರು ಕೂಡ ತೆಕ್ಕೊಳಕ್ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಒಂದ್ ಸರಿ ಅದು ವಿಷ ಹೋದ್ಮೇಲೆ ನೀವೇನು ಮಾಡಕ್ ಆಗೋದಿಲ್ಲ. ಸೊ ಓನ್ಲಿ ಥಿಂಗ್ ಇಸ್ ಟ್ರೀಟ್ಮೆಂಟ್ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಗಾಬರಿ ಆಗ್ಬೇಡಿ. ಆಯ್ತು ಕಚ್ಚಿದೆ, ಏನು ಮಾಡಕ್ಕಾಗಲ್ಲ. ಕಚ್ಚಿದ್ಮೇಲೆ ಅಚಾನಕ್ ತುಳಿದಿರ್ಬೋದು, ಇಲ್ಲೆಲ್ಲ ಗಾಡಿಲಿ ಹೋಗ್ಬೇಕಾದ್ರೆ ಅದ್ರ ಮೇಲೆ ಟೈರ್ ಹಚ್ಬೇಕಾದ್ರೆ ಏನೋ ಆಗಿರ್ಬೋದು, ಆತರ ಏನಾದ್ರು ಮಾಡಿರ್ಬೋದು. ನೀವು ಫೋನ್ ಇಟ್ಕೊಂಡು ಮಾತಾಡ್ಬೇಕಾದ್ರೆ, ನಡ್ಕೋಬೇಕಾದ್ರೆ ಗೊತ್ತಿಲ್ಲದೆ ತುಳಿದಿರ್ಬೋದು, ಕಚ್ಚಿರ್ಬೋದು. ಆ ಟೈಮಲ್ಲಿ ಫಸ್ಟ್ ಥಿಂಗು ಗಾಬರಿ ಆಗ್ಬೇಡಿ. ಆಮೇಲೆ ಅದು ಯಾವ್ದೇ ತರದ ಬ್ಲೇಡ್ ಅಲ್ಲಿ ಕಚ್ಚಿರೋ ಭಾಗಕ್ಕೆ ಬ್ಲೇಡ್ ಅಲ್ಲಿ ಕಟ್ ಮಾಡೋದು, ನಾನು ತೆಗೆದೆ ಅನ್ನೋದು ಅದು ಮಾಡಕ್ ಆಗೋದಿಲ್ಲ. ಅದನ್ನೇನೋ ಮಾಡಬೇಡಿ. ಆಮೇಲೆ ಯಾವ್ದೇ ತರದ ನಾಟಿ ಔಷಧಿ ಆಗ್ಲಿ, ಇನ್ನೊಂದಾಗ್ಲಿ, ಆಯುರ್ವೇದಿಕ್ ಆಗ್ಲಿ, ಅವ್ರ್ಯಾರು ಇಲ್ಲಿ ಮೊನ್ನೆ ಕಚ್ಚಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡವ್ರಂತೆ, ಅಲ್ಲಿ ತಗೊಂಡವ್ರಂತೆ, ದಯವಿಟ್ಟು ಇದನ್ನ ಹೋಗ್ಬೇಡಿ. ಯಾಕಂದ್ರೆ ಗೋಲ್ಡನ್ ಟೈಮ್ ಅಂತ ಒಂದಿರುತ್ತೆ, 20 minutes 15 to 20 minutes ಅಂತ ಒಂದು ಗೋಲ್ಡನ್ ಟೈಮ್ ಇರುತ್ತೆ. ಆ ಗೋಲ್ಡನ್ ಟೈಮ್ ಅಲ್ಲಿ ನೀವು ಹಾಸ್ಪಿಟಲ್ ತಲುಪಿ. ನಿಯರೆಸ್ಟ್ ಹಾಸ್ಪಿಟಲ್ ನಿಮ್ಗೆ ಎಲ್ಲೂ ಇಲ್ಲ ಅಂದ್ರೆ ವಿಕ್ಟೋರಿಯಾ ಬೌರಿಂಗ್ ಇದೆ, ಅಲ್ಲಿ ಹೋದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಎಲ್ಲೂ ನಿಮ್ಗೆ ಎಲ್ಲೂ ಗೊತ್ತಿಲ್ಲ, ನನಗೆಲ್ಲೂ ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ ಅಂದ್ರೂ ನೀವು ಆಂಬುಲೆನ್ಸ್ ಅಲ್ಲಿ ಹೋದ್ರೆ ಒಂದು 20 ರಿಂದ 25 ನಿಮಿಷಕ್ಕೆ ನೀವು ವಿಕ್ಟೋರಿಯಾನೋ ಇಲ್ಲ ಅಂದ್ರೆ ಬೌರಿಂಗ್ ತಲುಪ್ತೀರಾ. ಅಲ್ಲಿ ಅಂತೂ ಖಂಡಿತ ನಿಮ್ಗೆ ಹಾವು ಕಡಿತಕ್ಕೆ
ಆಂಟಿವೆನಮ್ ರೆಡಿ ಮಾಡ್ತಾರೆ. ಓಕೆ ಸೊ ಫಸ್ಟ್ CT-BT ಟೆಸ್ಟ್ ಅಂತ ಮಾಡ್ತಾರೆ. ಓಕೆ ಅದು ಕ್ಲಾಟಿಂಗ್ ಮೆಕ್ಯಾನಿಸಮ್ ಆಗುತ್ತೆ ನೀವು ಕಚ್ಚಿದ ತಕ್ಷಣ. ಅದನ್ನ ನೋಡಿ ಎಷ್ಟು ಏನಾಗಿದೆ, ಎಷ್ಟು ಆಂಟಿವೆನಮ್ ಕೊಡಬೇಕು ಏನು ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಓಕೆ ಸೊ ಇದು ಪ್ರಿಕಾಷನ್ ಅಷ್ಟೇ. ಕಟ್ಟಬೇಡಿ, ಅದರಲ್ಲಿ ಜಾಗದಲ್ಲಿ ಇದು ಮಾಡಿ ಕಟ್ ಮಾಡಬೇಡಿ. ಆಮೇಲೆ ನೀವು ಅದನ್ನ ಜಾಸ್ತಿ ಗಾಬರಿ ಮಾಡ್ದಂಗೆಲ್ಲ ನಿಮ್ ಬ್ಲಡ್ ಫ್ಲೋ ಜಾಸ್ತಿ ಆದಂಗೆಲ್ಲ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗಾಬರಿ ಆಗಿದ ತಕ್ಷಣ ಬ್ಲಡ್ ನಿಮ್ಗೆ ಏನಾಗಿದೆ, ವೆನಮ್ ಇನ್ನ ಫಾಸ್ಟ್ ಆಗಿ ಇದಾಗುತ್ತೆ. ಸರ್ ಹಾಗೆ ಈಗ ನೀವ್ ಹೇಳ್ತಾ ಬಂದ್ರಿ ಹಾವು ಹಾಲು ಕುಡಿಯುತ್ತಾ ಅಂತ, ಅದು ನಿಜನಾ? ಹಾವು ಹಾಲು ಕುಡಿಯುತ್ತಾ ಅಂತ? ಹಾವು ಹಾಲು ಕುಡಿಯುತ್ತ ಅಂದ್ರೆ ಕಲ್ಲಿಗೆ ಯಾರು ಹಾಕ್ತಾನೆ ಇರಲಿಲ್ಲ, ಡೈರೆಕ್ಟ್ ಆಗಿ ಹಾವಿಗೆ ಹಾಕ್ತಾ ಇದ್ರು. ಓಕೆ ಸೊ ಯಾವ್ದು ಮನುಷ್ಯರು ಬಿಟ್ರೆ ಬೇರೆ ಯಾವ್ದು ಪ್ರಾಣಿಗಳಿಗೆ, ನಾಯಿಗೆ ನೀವು ಹಾಲು ಹಾಕ್ರೆ ಇದ್ ಮಾಡತ್ತಷ್ಟೇ. ಓಕೆ ಈ ಹಾವಿಗೆ ಹಾಲು ಕುಡಿ ಅನ್ನೋದು ಇಟ್ಸ್ ಫಾಲ್ಸ್. ಇದು ಅದೇನಾಗಿದೆ, ಸುಳ್ಳು. ಇದು ಕುಡಿಯೋದಿಲ್ಲ ಅದು. ಓಕೆ ಸೊ ಅದಕ್ಕೆ ಹಾಲು ಪರೀಕ್ಷೆ ಮಾಡಿದೀರಾ ನೀವು ಹಾಲಿಟ್ಟು? ಹಾಲಿಟ್ಟು ಪರೀಕ್ಷೆ ಮಾಡಿದೀವಿ, ಅದು ಕುಡಿಯೋದಿಲ್ಲ. ಕುಡಿಯೋದಿಲ್ಲ ಅದು ನೀರ್ ತರ ಅಷ್ಟೇ. ಅದು ಓಕೆ ಅದು ಅದ್ರದ್ದು ಬೇಸಿಕಲಿ ಆಹಾರ ಏನು, ಹೆಗಣ, ಕಪ್ಪೆ, ಓಕೆ ಈ ಚಿಕ್ಕ ಚಿಕ್ಕ ಮಿಡತೆ, ಈ ತರದ್ದು ಎಲ್ಲೆಲ್ಲ ಆಹಾರ ಇರುತ್ತೋ ಅಲ್ಲಿ ನಿಮ್ಗೆ ಹೋಗ್ತಾ ಇರ್ತದೆ. ದೇರ್ ಇಸ್ ನೋ ಪ್ಯಾಟರ್ನ್, ಇಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕು. ಇದಾಗಿದ್ಯಾ, ಪ್ರೂವ್ ಆಗಿದ್ಯಾ ಅಂತ? ಕುಡಿಯಲ್ಲ ಅದು. ಕುಡಿಯಲ್ಲ ಹಾಲು ಕುಡಿಯಲ್ಲ ಅದು. ಮತ್ತೆ ಯಾಕೆ ಜನ ತಗೊಂಡೋಗಿ ಹಾಲಿಡಬೇಕು? ಅದು ಮಾಡ್ತಾರೆ, ಅದು ಮೂಢನಂಬಿಕೆ ಅಷ್ಟೇ. ಒಂದು ಮೂಢನಂಬಿಕೆ ಅಷ್ಟೇ. ಈಗ ಮೂಢನಂಬಿಕೆ ಅಂತ ಮಾತಾಡ್ತಾ ಹೋದಾಗ ಹಾವು ನಾಗಮಣಿ ಬಿಡುತ್ತೆ ಅಂತ ಹೇಳ್ತಾರೆ, ಅದು ಪೌರ್ಣಮಿ ಟೈಮ್ ಅಲ್ಲಿ ಬಿಡುತ್ತೆ ಅಂತ ಹೇಳ್ತಾರೆ. ಅದ್ ನಿಜಾನಾ ಅಂತ? ಈಗ ನಾಗಮಣಿ ಅಂತ ನೀವು ಹೇಳಿದ್ರೆ, ಅದು ಆತರ ನಾಗಮಣಿ ಸಿಗಂಗಿದ್ರೆ ನಮ್ಮನೇಲಿ ಒಂದು ಚೀಲಕ್ಕೆ ಇರ್ಬೇಕಾಗಿತ್ತು. ಈಗ ನಾವು ಡೈಲಿ ಹಿಡಿತೀವಲ್ಲ, ಡೈಲಿ ಒಂದು ನಾಗಮಣಿ ತಗೊಂಡು ನಾವು ಒಳಗೆ ಹಾಕೊಂಡು ನಮ್ ಚೀಲದಲ್ಲಿ ಇಟ್ಕೋಬೇಕಾಗಿತ್ತು. ನಾಗಮಣಿಗಳನ್ನ ಡಬ್ಬಾದಲ್ಲಿ ಇಟ್ಕೋಬೇಕಾಗಿತ್ತು. ಅದು ಕೂಡ ಮೂಢನಂಬಿಕೆ. ಯಾವುದೇ ತರದ ಇದಾಗ್ಲಿ, ಯೂಟ್ಯೂಬ್ ಅಲ್ಲಿ ಕೆಲವ್ರು ಏನ್ ಮಾಡಿದಾರೆ, ಒಂದು ಸಪೋಟ ಬೀಜ ತಗೊಂಡು ಅದಕ್ಕೆ ಮೇಲ್ಗಡೆ ಹಿಂಗ್ ಇಟ್ಬಿಟ್ಟು ಅದನ್ನ ಅಲ್ಲಿಂದ ತೆಗೆದ್ವಿ ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲ ಫಾರಿನ್ ವಿಡಿಯೋಸ್ ನ ತಗೊಂಡ್ಬಂದು ಅದನ್ನ ನಾಗಮಣಿ ಅಂತ ಇದ್ ಮಾಡ್ತಾರೆ. ಅದೆಲ್ಲ ಖಂಡಿತ ಕಂಪ್ಲೀಟ್ಲಿ ಫಾಲ್ಸ್ ಇನ್ಫಾರ್ಮೇಶನ್. ಯಾವುದೇ ತರದ ನಾಗಮಣಿ ಇರೋದಿಲ್ಲ, ಎಲ್ಲೂನು ಅದು ದಾಖಲೆ ಇಲ್ಲ. ಸೊ ಅದು ಸುಮ್ನೆ ಯಾರೋ ಒಬ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಏನೇನೋ ಮಾಡಿ ಅದನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದನ್ನೇ ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ಸ್ ಫಾಸ್ಟರ್. ಇಂಥವ್ ಹಾಲು ಕುಡಿ ಕೇಳಿದ್ರಲ್ಲ, ಹಾಲು ಕುಡಿದ್ರೆ ನಾಗಮಣಿ ಇದೆಯಾ ಈ ತರ, ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಒಳ್ಳೇದು ಯಾವ್ದು ಸ್ಪ್ರೆಡ್ ಆಗಲ್ಲ, ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ರೆ ಸ್ಪ್ರೆಡ್ ಆಗಲ್ಲ, ಅದು ಸ್ಕಿಪ್ ಮಾಡ್ತಾರೆ ಜನ. ಸೊ ಅದು ಯಾವ್ದು ನಾಗಮಣಿ ಅನ್ನೋದು ಯಾವ್ದು ಕಾನ್ಸೆಪ್ಟ್ ಇಲ್ಲ, ಅದು ಸುಳ್ಳದು. ಮತ್ತೆ ಎರಡ್ ನಾಗರಾವು ಸೇರಿದಾಗ ನೋಡ್ಬಾರ್ದು ಅದೆಲ್ಲ ಇದೆ, ಅದೆಲ್ಲ ಮೂಢನಂಬಿಕೆನ ನಿಜನಾ ಏನು ಅಂತ? ಕೆಲವೊಬ್ರು ನೋಡ್ಬಾರ್ದು, ಅದನ್ನ ನೋಡಿದ್ರೆ ಶಾಪ ಕೊಡುತ್ತೆ ಹಾವು ಅಂತ, ಆತರ ಏನಾದ್ರು ಶಾಪ ಯಾರು ಕೊಡುತ್ತಾ? ಎರಡು ನಾಗರಾವು ನೋಡ್ಬಾರ್ದು ಆ ತರದ್ದು ಅಂದ್ರೆ, ಈಗ ಅದರ ಕ್ರಿಯೆ ಅದು ಮಾಡ್ಕೊಳ್ತಾ ಇದೆ. ಅದು ನ್ಯಾಚುರಲ್. ಏನು ನಿಮ್ಗೆ ಮೇಟಿಂಗ್ ಸೀಸನ್ ಇರುತ್ತೆ, ಮೇಟಿಂಗ್ ಸೀಸನ್ ಅಲ್ಲಿ ಗಂಡು ಹೆಣ್ಣು ಹುಡ್ಕೊಂಡು ಹೋಗೋದು, ಹೆಣ್ಣು ಗಂಡು ನೋಡ್ಕೊಂಡು ಹೋಗೋದು, ಅದು ಕಾಮನ್ ಪ್ರಕ್ರಿಯೆ. ಅದು ಆ ಹೆಣ್ಣು ಒಂದು ಹಾರ್ಮೋನ್ ರಿಲೀಸ್ ಮಾಡ್ಕೊಂಡು ಹೋಗುತ್ತೆ, ಅದನ್ನ ಇದು ನೋಡ್ಕೊಂಡು ಪ್ರಕ್ರಿಯೆ. ಅದು ನಾವ್ ಹೆಂಗೆ ಹುಡುಗ ಹುಡುಗಿ ನುಡುಕಿ ಮದುವೆ ಮಾಡ್ತೀವಿ, ಅದನ್ನು ಅದೇ ತರ ಮಾಡ್ಕೊಂಡು ಅದು ಪ್ರಕ್ರಿಯೆ ಅದೇನಿದೆ ನ್ಯಾಚುರಲ್ ಪ್ರಕ್ರಿಯೆ ಅದು ಮಾಡ್ಕೊಂಡು ಹೋಗುತ್ತೆ. ಆ ಟೈಮಲ್ಲಿ ಅದು ಯಾಕೆ ನೋಡಬಾರ್ದು ಅಂದ್ರೆ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ನಂಬಿಕೆ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದೇನೋ ಇದು ಮಾಡ್ತಾ ಇದೆ ಮೇಟಿಂಗ್ ಸೀಸನ್ ಅಲ್ಲಿ, ಅದು ಅದ್ರ ಕ್ರಿಯೆ ಮಾಡ್ಬೇಕಾದ್ರೆ ನೀವು ಅದು ಹೋಗಿ ಎದುರುಗಡೆ ನಿಂತ್ಕೊಂಡಾಗ ಅದು ಡಿಸ್ಟರ್ಬ್ ಆಗುತ್ತೆ. ಆ ಡಿಸ್ಟರ್ಬ್ ಆದಾಗ ಏನಾಗುತ್ತೆ, ಅದು ಸಪರೇಟ್ ಆದಾಗ ಮತ್ತೆ ಸಂತತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಭಯ ಇಡಿಸಿದ್ರೆ ಏನಾಗುತ್ತೆ ನಿಮ್ಗೆ, ಸೊ ನೀವು ಅದನ್ನ ನೋಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಆ ನಂಬಿಕೆ ಇರುತ್ತೆ, ಮೂಢನಂಬಿಕೆ. ಅದ್ರ ಪಾಡಿಗೆ ಅದು ಅದ್ರದ್ದು ಕ್ರಿಯೆ ಏನಿದೆ ಅದು ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ನೀವು ನೋಡ್ದಂಗೆಲ್ಲ ಅದೇನಾಗುತ್ತೆ, ಏನೋ ನಮ್ ಡಿಸ್ಟರ್ಬೆನ್ಸ್ ಬಂತು ಅಂದ್ರೆ ಇದಾಗ್ಬಿಡುತ್ತೆ. ಆಮೇಲೆ ಹಾವು ಪೊರೆ ಬಿಡುತ್ತೆ ಅಂತ ಹೇಳ್ತಾರೆ. ಯಾವ ಹಾವು ಪೊರೆ ಬಿಡುತ್ತೆ ಅಂತ ಯೂಶಲಿ ಎಲ್ಲ ಇದಿರುತ್ತೆ. ಅದ್ರಲ್ಲಿ ಮೇಜರ್ಲಿ ನಾಗರಾವು ಪೊರೆ ನಿಮ್ಗೆ ಜಾಸ್ತಿ ಕಾಣಿಸ್ಕೊಳ್ಳೋದು. ಅದು ಪೊರೆ ಅಂದ್ರೆ ಏನಿಲ್ಲ, ಈಗ ನೀವು ದಪ್ಪ ಆಗಿದ ತಕ್ಷಣ ನೀವು ಬಟ್ಟೆ ಚೇಂಜ್ ಮಾಡ್ತೀರಲ್ವಾ, ಈಗ ದೊಡ್ಡವ್ರು ಆಗ್ತಾ ಆಗ್ತಾ ಒಂದೊಂದ್ ಸೈಜ್ ಎಲ್ಲಿಂದ ಎಕ್ಸೆಲ್ ಇಂದ ಡಬಲ್ ಎಕ್ಸೆಲ್ ಅಂತ ನೀವು ಚೇಂಜ್ ಮಾಡ್ತಾ ಇರ್ತೀರಾ. ಅವು ಒಂದು ಇದಿರುತ್ತಲ್ವಾ, ಸೊ ಆಗ ನಿಮ್ಗೆ ಅದನ್ನ ಅದ್ರ ಪ್ರಕಾರ ಅದು ಶೆಡ್ ಆಗ್ತಾ ಹೋಗುತ್ತೆ, ಹೊಸ ಸ್ಕಿನ್ ಬರುತ್ತೆ. ಸ್ಕಿನ್ ಶೆಡ್ ಆಗದಷ್ಟೇ ಪೊರೆ ಬಿಡೋದು ಅಂದ್ರೆ. ಅದು ಶೆಡ್ ಆಗೋ ಟೈಮಲ್ಲಿ ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಸ್ನೇಕ್ಸ್. ನಾನೊಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಎಷ್ಟು ತರ ಹಾವಿರುತ್ತೆ ಅಂತ? ಕೆಲವೊಂದು ಹಸಿರಾವು ಅಂತ ಹೇಳ್ತಾರೆ, ಮಂಡಲದ ಹಾವು, ಕೊಳ್ಪಮಂಡ್ಲ, ಹಾವಲ್ಲಿ ತುಂಬಾ ವೆರೈಟೀಸ್ ಇದೆ. ಮಕ್ಳಿಗೂ ಹೌದೌದು, ತುಂಬಾ ವೆರೈಟೀಸ್ ಇದೆ. ಆದ್ರೆ ನಮಗೆ ನಮ್ಮ ಭಾಗದಲ್ಲಿ ಈಗೇನ್ ಈ ಸರೌಂಡಿಂಗ್ ಬೆಂಗಳೂರು ಆಗ್ಲಿ ಇನ್ನೊಂದಾಗ್ಲಿ ಸಿಗೋದು 4 ಮೇಜರ್ ಇದಿರುತ್ತೆ. ಒಂದು ನಾಗರಾವು, ಒಂದು ಮಂಡಲದ ಹಾವು, ಕೊಳಕಮಂಡಲ ಅಂತ ನೀವೇನ್ ಕರಿತೀರಾ, ಒಂದು ಮಂಡಲದ ಹಾವು, ಮೂರನೇದು ಕೆರೆ ಹಾವು, ಆಮೇಲೆ ಕಟ್ಟು ಹಾವು. ಇದು ಮೇಜರ್ ನಮಗೆ ಕಾಣಿಸ್ಕೊಳ್ಳೋದು. ದೇರ್ ಆರ್ ಮಲ್ಟಿಪಲ್ ವೆರೈಟೀಸ್ ಇದೆ. ವೈಪರ್ಸ್, ಪಿಟ್ ವೈಪರ್ಸ್, ಮಲಬಾರ್ ವೈಪರ್ಸ್, ಕಿಂಗ್ ಕೋಬ್ರಾ ಎಲ್ಲ ಇದೆ ಈ ಭಾಗದಲ್ಲಿ. ನಮ್ಮ ಬೆಂಗಳೂರು ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಅದು ಇದು ಮಾಡೋದು ಬೆಂಗಳೂರು ಆಗಿರ್ಬೋದು, ಇನ್ನೊಂದು ಅದು ನಿಮ್ಗೆ ಕಂಪ್ಲೀಟ್ ಆಗಿ ಸಿಗೋ 4 ತರದ ಮೇಜರ್ ಹಾವು. ಅದರಲ್ಲಿ ಕೆರೆ ಹಾವು,
ಬಂದು ನಾನ್ ವೆನಮಸ್. ಓಕೆ ಇನ್ನು ಮಿಕ್ಕಿದ್ 3 ಏನ್ ಕಾಣಿಸುತ್ತೆ, ನಾಗರಾವ್ ಆಗಿರ್ಬೋದು, ಮತ್ತೆ ಕೊಳಕ್ ಮಂಡ್ಲ ಆಗಿರ್ಬೋದು, ಕಟ್ಟು ಹಾವು. ಕಟ್ಟು ಹಾವು ಬಂದ್ಬಿಟ್ಟು 14 ಪಟ್ಟು ವಿಷಕಾರಿ. ಓಕೆ ಇದು 2 ಹಾವಿಗಿನ್ನ ಕೊಳಕ್ ಮಂಡ್ಲ ಮತ್ತೆ ನಾಗರಾವ್ಗಿನ 14 ಪಟ್ಟು ವಿಷಕಾರಿ. ಅದು ನೈಟ್ ಮಾತ್ರ ಸಿಗುತ್ತೆ ನಿಮ್ಗೆ. ಅದು ಬ್ಲಾಕ್ ಅಂಡ್ ವೈಟ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಓಕೆ ಅದು ತುಂಬಾ ಚಿಕ್ಕದಾಗಿರುತ್ತೆ. ನಮ್ದು ಎಷ್ಟು 3 ವರ್ಷದ ಹಾವು ತಗೊಂಡು ಒಂದಿಷ್ಟು ದಪ್ಪ ಇರುತ್ತೆ. ನೈಟ್ ಮಾತ್ರ ಅದು ನೈಟ್ ಸಂಚರಿಸುತ್ತೆ. ಅದು ಇದಕ್ಕಿನ್ನ 14 ಪಟ್ಟು ವಿಷಕಾರಿ. ಈ ಮೇಜರ್ 4 ನಿಮ್ಗೆ ಕಾಣಿಸ್ಕೊಳ್ಳೋದು. ಸರ್ ಹಂಗೆ ನಾವು ಟಿವಿನೆಲ್ಲ ನೋಡ್ತಾ ಇರ್ತೀವಿ, 2 ತಲೆ ಹಾವಿದೆ, 7 ತಲೆ ಹಾವಿದೆ ಅಂತ. ಇದೆಲ್ಲ ನಿಜಾನಾ ಅಂತ? ಅದು ಇನ್ಸ್ಟಾಗ್ರಾಮ್ ಮಾತ್ರ ಸೀಮಿತ ಅಷ್ಟೇ. ಅದು ಓಕೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಗೆ ಮಾತ್ರ 2 ತಲೆ ಹಾವು 7 ತಲೆ ಹಾವು ಅಂತ ಇರುತ್ತೆ. ಯಾವುದೇ ತರದ ಈಗ ನಮ್ಮ ಕೆಲವರಿಗೆ 6 ಬೆರಳು ಇರುತ್ತೆ. ಆ ತರ ಇಲ್ಲೊಂದು ವೆರಿ ರೇರ್ ಕೇಸ್. ಈಗ ಕಾಲ್ಗೆ 6 ಬೆರಳು ಇರುತ್ತೆ, ಒಂದು ಎಕ್ಸ್ಟ್ರಾ ಲಿಂಬ್ ಇರುತ್ತೆ. ಆತರ ಎಲ್ಲೋ ಹುಟ್ಟಬೇಕಾದ್ರೆ ಏನೋ ಆಗಿ 1-2 ಜಾಯಿಂಟ್ ಮಕ್ಳು ಹುಡ್ತಾರಲ್ಲ, ಆತರ 1 ಕೋಟಿ 2 ಕೋಟಿ ಹಾವಿಗೆ ಒಂದೆಲ್ಲೋ ಬಂದಿರ್ಬೋದು ಅಷ್ಟೇ. ಅದೆಲ್ಲೂ ಇಲ್ಲಿವರೆಗೂ ತುಂಬಾ ಕಡಿಮೆ ಕಡೆ ರಿಪೋರ್ಟ್ ಆಗಿದೆ. ಎಲ್ಲೂ ಇಲ್ಲ. 2 ತಲೆ ಹೌದು, ಅದು ಬರ್ತೀನಿ ನಾನು. ಅದು ಬಂದ್ಬಿಟ್ಟು ಸ್ಯಾಂಡ್ ಬೋಹಾ ಅಂತಾರೆ. ಅದು ನಿಮ್ಗೇನು ಅಂದ್ರೆ ಸ್ಯಾಂಡ್ ಬೋಹಾ ಮುಖ ಹೆಂಗಿರುತ್ತೋ ಅದರ ಹಿಂದೆ ಪಾರ್ಟ್ ಕೂಡ ಹಂಗೆ ಇರುತ್ತೆ. ಅದು ಡಿಫೆನ್ಸಿವ್ ಮೆಕ್ಯಾನಿಸಮ್. ಅದೇ ನಿಮ್ಗೆ ಯಾವ್ದು ಅಂತ ಕನ್ಫ್ಯೂಸ್ ಆಗ್ಬೇಕು. ಸೊ ಅದ್ರದ್ದು ಇದದು. ಸೊ ಅದು ನೇಚರ್ ಡಿಸೈನ್ ಮಾಡಿರೋದು ಹೆಂಗೆ, ನಿಮ್ಗೆ 2 ಕಡೆ ಅದು ಗೊತ್ತಾಗೋದಿಲ್ಲ, ಯಾವ್ದು ಮುಖ ಯಾವ್ದು ಹಿಂದ್ಗಡೆ ನಿಮ್ದು ಪಾರ್ಟ್. 2 ನೋಡಿದ್ರೆ ಈ ಕಡೆ ಇದ, ಈ ಕಡೆ ಕಣ್ಣ, ಈ ಕಡೆ ಇದಂತ ನೋಡ್ಬೇಕು. ಇಲ್ಲ ಅದು ಕಾಣಿಸಿದಂಗೆ ಕಾಣಿಸುತ್ತೆ ಅಷ್ಟೇ. ಅದು ಸ್ವಲ್ಪ ಎಡ್ಜ್ ಶಾರ್ಪ್ ಇರುತ್ತೆ, ಒಂದು ಇದಿರುತ್ತೆ ಸ್ಯಾಂಡ್ ಬೋ ಅಂತ. ಅದನ್ನ ಇವ್ರು ಏನ್ ಮಾಡ್ತಾರೆ, ಯಾರ್ದೋ ಮನೆಗೆ ತಗೊಂಡೋಗೋದು, 10 ಲಕ್ಷ ಕೊಟ್ರೆ ನಾನು 2 ತಲೆ ಹಾವು ನಮ್ಮ ಮನೇಲಿ ಇದೆ ಅಂತ ಇದ್ ಮಾಡೋದು. ಅದನ್ನ ನಂಬಿ ಇವ್ರು ತಗೊಳ್ಳೋದು. ಈ ತರ ಮೋಸ ಹೋಗಿ ಅದ್ರ ತುಂಬಾ ಪ್ರಕರಣಗಳು ನಮ್ಮ ಕೆಂಗೇರಲ್ಲಿ ಕೂಡ ದಾಖಲಾಗಿದೆ. ತಗೊಂಡೋಗೋದು, ನಿಮ್ ಮನೇಲಿ ಇಟ್ಕೊಂಡ್ರೆ ಅದೃಷ್ಟ ಬರುತ್ತಂತೆ, ಲಕ್ಷ್ಮಿ ಬರ್ತಾರಂತೆ ಅಂತ ಹೇಳಿ ಅದನ್ನ ತಗೊಂಡೋಗಿ 10 ಲಕ್ಷಕ್ಕೆ 20 ಲಕ್ಷಕ್ಕೆ ಮಾರ್ತಾರೆ. ಸೊ ಹಾಗಾಗಿ ಅದರದ್ದು ಅದು ಕಂಪ್ಲೀಟ್ಲಿ ಸುಳ್ಳದಷ್ಟೇ. ಅದು ನೇಚರ್ ಡಿಸೈನ್ ಮಾಡಿರೋದಕ್ಕೆ ಕನ್ಫ್ಯೂಸ್ ಆಗಕ್ಕೆ ಅದು ಓನ್ ಇದದು. ನಾವ್ ಎಷ್ಟೊಂದು ನೋಡ್ತೀವಿ ರೋಡಲ್ಲೆಲ್ಲ 7 ತಲೆ ಬಂದ್ಬಿಟ್ಟಿದೆ ಅಂತ. ಈಗಿನ ಕಾಲ ಕೃಷ್ಣ ಪರಮಾತ್ಮ ಅದ್ರ ಮೇಲೆ ಕೂತಿದ್ದ, ಆ ತರದ್ 7 ತಲೆ ಹಾವಿನ ಎಲ್ಲೂ ಇಲ್ಲ. 2 ತಲೆದ ಇಲ್ಲ, ನೀವು 7 ತಲೆದೆಲ್ಲ ಹೋಗ್ತೀರಾ, ಎಲ್ಲೂ ಇಲ್ಲ. ಅದು ಕಂಪ್ಲೀಟ್ಲಿ ಸುಳ್ಳದು. ಸುಳ್ಳು ಅದೇ ಮೂಢನಂಬಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಫಾಲ್ಸ್ ಇನ್ಫಾರ್ಮೇಶನ್ ನಿಮ್ಗೆ ಏನಾಗುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ಒಳ್ಳೇದಾದ್ರು ಬೇಗ ಸ್ಪ್ರೆಡ್ ಆಗಲ್ಲ. ಕ್ಯೂರಿಯಾಸಿಟಿ ಯಾವ್ದು 7 ಅಂದ್ರೆ ನೀವು 7 ಅಂತ ನೋಡ್ತೀರಾ. ಮಾಮೂಲಿ ಯಾವ್ದು ತೋರಿಸಿರಿ, ಎಲ್ಲ ಬುಡಲ್ಲಿ ಬಂದಿರುತ್ತೆ ಹಿಡಿದಿರ್ತಾರೆ ಅಂತ ಇದ್ ಮಾಡ್ತಾರಷ್ಟೇ.